ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹಿಂದಿನ ಸಂಚಿಕೆಯಲ್ಲಿ ನಾವು ದಂತಧಾವನದ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ವಿ. ಕೆಲವು ಸಲ ಜೀವನದಲ್ಲಿ ಬೇಸಿಕ್ಕು ಹೆಲ್ತ್ ರೂಲ್ಸು, ಹೆಲ್ತ್ ಟಿಪ್ಸು ನಮಗೆ ಗೊತ್ತಿರತ್ತೆ, ಆದರೆ ಮರ್ತೋಗ್ತೀವಿ ನಾವು. ಅದರಲ್ಲಿ ಒಂದು ದಂತಧಾವನ. ಕೆಲವು ಸಲ ಏನಾಗುತ್ತೆ, ರಾತ್ರಿ ತುಂಬ ಲೇಟಾಗಿ ಬಂದಿರ್ತೀರ, ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ನಾನು ಹೇಳಿದ್ದು ಬಯೋಲಾಜಿಕಲ್ ಟೈಮ್ ಕ್ಲಾಕಲ್ಲಿ 6ರಿಂದ 10 ಗಂಟೆ ಕಫಕಾಲ ಅಂತ ಹೇಳ್ತಾ ಇದ್ದೀನಿ. ಈ ಕಫಕಾಲದಲ್ಲಿ ನೀವು ಇನ್ನೂ ಮಲ್ಕೊಂಡಿದ್ರೆ ಬರೀ ನಿಮ್ಮ ದೇಹಕ್ಕಲ್ಲ, ಹಲ್ಲುಗಳಿಗೂ ಕೂಡ ಅಪಾಯಕಾರಿ. ಆ ಕಫಕಾಲದಲ್ಲಿ ಏನಾಗುತ್ತೆ ಅಂದರೆ, ಇನ್ನೂ ಜಾಸ್ತಿ ಏನಾರ ಹಲ್ಲುಗಳಲ್ಲಿ ಜರ್ಮ್ಸ್ ಏನಾರ ಇತ್ತು ಅಂದರೆ ಅವು ಆ ಕಫದ ಮೇಲೆ ಸೇವನೆ ಪೋಷಣೆ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನೀವು 6 ಗಂಟೆ ಮುಂಚಿತವಾಗಿ ಎದ್ದು ಹಲ್ಲು ತಿಕ್ಕೊಂಡ್ರೆ ಆ ಜರ್ಮ್ಸ್ ಎಲ್ಲ ತೆಗೆದುಬಿಡ್ತೀರ. ಇಲ್ಲದೇ ನೀವು ನಿಧಾನವಾಗಿ ಎದ್ದೇಳ್ತೀನಿ ಅಂದ್ಬಿಟ್ಟು 7, 8, 9, 10 ಗಂಟೆಗೆ ಎದ್ದಕ್ಕೆ ಹೋದರೆ ನೀವು ಆ 4-5 ಅವರು ಆ ಜರ್ಮ್ಸ್ ಎಲ್ಲ ಚೆನ್ನಾಗಿ ಸೇವನೆ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿರುತ್ತೆ ಹಲ್ಲುಗಳನ್ನ. ಸೊ ಒಂದು ಮಕ್ಕಳಲ್ಲಿ ಅಭ್ಯಾಸ ಹಾಕಬೇಕಾಗಿರೋದು, ಬೆಳಗ್ಗೆ ಹೇಳ್ತಾ ಇರೋಂಗೆ ಹಲ್ಲು ವಾಶ್ ಮಾಡ್ಕೊಳ್ಳೋದು. ನಮ್ಮ ಅಭ್ಯಾಸ ಏನು ಅಂದರೆ, ಬೆಳಗ್ಗೆ ಕೆಲವು ಸಲ ಹೇಳ್ತಾರಂಗೆ ಹೋಗಿ ಕಾಫಿಗೆ ಹೋಗ್ತೀವಿ. ಅದನ್ನು ನಾವು ಕಾಫಿ, ಚಹಾ ಇದೆಲ್ಲ ಸೇವನೆ ಮಾಡ್ಕೊಳಕ್ಕೆ ಹೊರಟ್ಬಿಡ್ತೀವಿ ನಾವು. ಬೆಡ್ ಕಾಫಿ, ಬೆಡ್ ಟೀ ಅಂತ ಆಗೋಗ್ಬಿಡುತ್ತೆ. ಬಟ್ ಅದನ್ನು ಎನ್ಕರೇಜ್ ಮಾಡಬಾರ್ದು. ಮಕ್ಕಳಲ್ಲಿ ಬೆಳಗ್ಗೆ ಹೇಳ್ತಾರಂಗೆ ಮುಖ ತೊಳ್ಕೊಂಡು ಹಲ್ಲು ತಿಕ್ಕೊಳ್ಳೋ ಅಭ್ಯಾಸ ಇನ್ಕಲ್ಕೇಟ್ ಮಾಡಬೇಕು. ನಾನು ಹೋದ ಸಂಚಿಕೆಯಲ್ಲಿ ಸಾಕಷ್ಟು ಕಡ್ಡಿಗಳ ಬಗ್ಗೆ ಹೇಳಿದ್ದೆ. ಈ ಆಯುರ್ವೇದದಲ್ಲಿ ವಾತ, ಪಿತ್ತ, ಕಫ 3 ದೋಷಗಳಿದೆ. ಈ ಸಾಕಷ್ಟು ಈ ವಾತದ್ದು ಪ್ರಕೃತಿ, ಪಿತ್ತ, ಕಫ ಪ್ರಕೃತಿ ಅವರಿಗೆ ಬೇರೆ ಬೇರೆ ಕಡ್ಡಿಗಳ ಆಯುರ್ವೇದ ಹೇಳಿದೆ. ಇದ್ರದ್ದೇ ಒಂದು ಬುಕ್ಕೆ ಬರಿಬೋದು. ಈ ಕಡ್ಡಿ ತೊಗೊಂಡ್ರೆ ಇದಾಗತ್ತೆ, ಈ ಕಡ್ಡಿ ತೊಗೊಂಡ್ರೆ ಇದಾಗತ್ತೆ ಅಂತ ಸಾಕಷ್ಟು ಉದಾಹರಣೆಗಳು ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಈ ವಾತ ಪ್ರಕೃತಿ ಇರೋರಿಗೆ ಆದಷ್ಟು ಮಧುರವಾಗಿರೋ ಕಡ್ಡಿಗಳು ಉಪಯೋಗಿಸ್ಬೇಕು. ಎಷ್ಟಿ ಮಧು ಕಡ್ಡಿ ಮಾರ್ಕೆಟಲ್ಲೂ ಎಷ್ಟಿ ಮಧು ಸಿಗುತ್ತೆ, ಅದು ಸ್ವೀಟಾಗಿರುತ್ತೆ. ಈ ಹಾಡು ಚೆನ್ನಾಗಿ ಹಾಡಬೇಕು ಅಂದರೆ ಎಷ್ಟಿ ಮಧು ಚೂರ್ಣದಲ್ಲಿ ಹಲ್ಲನ್ನು ತಿಕ್ಕೊಳ್ಳಿ, ಎಷ್ಟಿ ಮಧು ಕಷಾಯ ಗಾರ್ಗಲಿಂಗ್ ಮಾಡಿ ಹಾಡು ತುಂಬ ಚೆನ್ನಾಗಿ ಹಾಡ್ಬೋದು ನೀವು. ಪಿತ್ತದವರಿಗೆ ಆದಷ್ಟು ಅರ್ಜುನ ಮರದ್ದು ಹಾಗೂ ಅರ್ಜುನದ್ದು ಅಥವಾ ಖದಿರದ್ದು ಅಥವಾ ಕುಟಜದ್ದು ಉಪಯೋಗಿಸ್ಕೊಬೋದು. ಹಾಗೆ ಕಫದವ್ರಿಗೆ ಎಕ್ಕದ್ದು ಉಪಯೋಗಿಸ್ಕೊಬೋದು. ಹೀಗೆ ಬೇರೆ ಬೇರೆ ಕಡ್ಡಿಗಳು, ಮಾವಿನ ಮರದ್ದು, ಬೇವಿಂದು, ಪಿತ್ತದವ್ರಿಗೆ ಬೇವಿಂದು ಕೂಡ ಕಡ್ಡಿಗಳು ಉಪಯೋಗಿಸ್ಕೊಬೋದು. ಬದರ, ಕದಂಬ, ಖದಿರ, ಕುಟಜ ಸಾಕಷ್ಟು ಕಡ್ಡಿಗಳನ್ನ ಉಪಯೋಗಿಸ್ಕೊಬೋದು. ಈ ಕಡ್ಡಿಗಳು ನೀವು ಅದನ್ನು ಪರ್ಚೇಸ್ ಮಾಡಿ ಒಂದು ವಾರಕ್ಕೆ ಅಂತ ಇಟ್ಕೊಂಡು ಅದನ್ನು ಪ್ರತಿ ದಿವಸನೂ ಉಪಯೋಗಿಸ್ಕೊಬೋದು. ಫ್ರೆಶ್ ಆಗಿದ್ದರೆ ಅದನ್ನು ಕೂಡ ತುಂಬ ಒಳ್ಳೆಯದು. ಕೆಲವು ಪ್ರಾಪರ್ಟೀಸಲ್ಲಿ ಎಕ್ಕದ್ದು ಉಪಯೋಗಿಸಿದ್ರೆ ಮಕ್ಕಳಾಗದಿರೋರಿಗೆ ಮಕ್ಕಳಾಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಆಯುರ್ವೇದ ಗ್ರಂಥ ಹೇಳುತ್ತೆ. ಅರ್ಜುನದ್ದು ನಾವು ಉಪಯೋಗಿಸ್ಕೊಂಡ್ರೆ ಹೃದಯಕ್ಕೆ ತುಂಬ ಒಳ್ಳೆಯದು. ರಕ್ತದ ಸಮಸ್ಯೆಗಳೇನಾರು ಐತೆ ಅದು ಸರಿ ಮಾಡುತ್ತೆ. ಮೂಳೆಗಳೇನಾರು ಸಮಸ್ಯೆಗಳಿದ್ರೆ ಅದು ಸರಿ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಹಾಗೂ ಖದಿರದ್ದು ಕೂಡ, ಹಾಗೂ ಎಷ್ಟಿ ಮಧುದು ಕೂಡ. ಹೀಗೆ ಬೇರೆ ಬೇರೆ ಕಡ್ಡಿಗಳನ್ನ ಉಪಯೋಗಿಸ್ಕೊಬೇಕು ಅನ್ನೋ ಸಂಪ್ರದಾಯ ಹಳೆ ಕಾಲದಲ್ಲಿ ಇರ್ತಾಯಿತ್ತು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳೋ ಹಳ್ಳು ಪುಡಿದು ನಾನು ಒಂದು ರೆಸಿಪಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾನು ಕಡ್ಡಿಗಳದ್ದು ಎಷ್ಟು ವಿಚಾರ ಹೇಳಿದ್ರೇನೋ ಕಡ್ಡಿಗಳು ಸಿಗಲ್ಲ ಇವಾಗ. ಸೊ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಬೇಕಾಗಿರೋದು ಒಂದು 2 ರೆಸಿಪಿ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ. ಒಂದು, ನೀವು ಡಿಸೈಡ್ ಮಾಡ್ಕೊಬೇಕು, ನೀವು ವಾತ, ಪಿತ್ತ, ಕಫ ಪ್ರಕೃತಿಯವರ, ನಿಮ್ಮ ಬಾಯಲ್ಲಿ ಈ ವಾತ, ಪಿತ್ತ, ಕಫ ದೋಷಗಳು ಜಾಸ್ತಿ ಇದೆಯಾ ಅನ್ನೋದು ಒಂದು ಡಿಟರ್ಮಿನ್ ಮಾಡ್ಕೊಬೇಕು. ನೀವು ವಾತ ಪಿತ್ತ ಪ್ರಕೃತಿಯವರು ಆಗಿದ್ದಿದ್ರೆ
ಸಿಂಪಲ್ ಆಗಿರೋದು ನಾನು ಒಂದು ರೆಸಿಪಿ ಹೇಳ್ತೀನಿ ನಿಮಗೆ. ತ್ರಿಫಲ ಚೂರ್ಣ ತೊಗೊಬೇಕು. ತ್ರಿಫಲ ಅಂದರೆ 3 ಹಣ್ಣುಗಳು ಬರುತ್ತೆ. ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿ, ಅಳಲೆಕಾಯಿ, ವಿಭೀತಕಿ ಅಂತ ಇದೆ. ಸೊ ಈ 3 ಹಣ್ಣುಗಳು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತ್ರಿಫಲ ಚೂರ್ಣ ಆಗುತ್ತೆ. ಈ ತ್ರಿಫಲ ಚೂರ್ಣಕ್ಕೆ ನೀವು ತ್ರಿಜಾತಕ ಅಂತ ಪತ್ರ, ಲವಂಗ, ಏಲಕ್ಕಿ ಇದ್ರದ್ದು ಪುಡಿ ಮಾಡ್ಕೊಂಬಿಟ್ಟು ಈ ತ್ರಿಫಲ ಚೂರ್ಣದಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಗೂ ಜೇನುತುಪ್ಪ ಸೇರಿಸಿ ಇದನ್ನು ಹಲ್ಲಿಗೆ ತಿಕ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಬೋದು. ಹಲ್ಲು ಸಮಸ್ಯೆಗಳೇನಾರ ಇತ್ತು, ನೋವು, ಜುಮ್ ಅನ್ನೋದು, ನೀವೇನಾರ ಥಂಡಿ ನೀರು ಕುಡಿದಾಗ ಜುಮ ಅನ್ನೋದು ಹಲ್ಲುಗಳಿಗೆ ಇದಕ್ಕೆಲ್ಲ ಇದಾದಾಗ ಈ ಪುಡಿ ಉಪಯೋಗಿಸ್ಕೊಳ್ಳಿ ತಿಕ್ಕೊಳ್ಳೋಕ್ಕೆ. ಇವು ಕಫ ಪ್ರಕೃತಿಯವರಾಗಿದ್ದರೆ ಬಾಯೆಲ್ಲ ವಾಸನೆ ಬರ್ತಾ ಇದೆ, ತುಂಬ ಕೊಳೆ ಕಟ್ಕೊಳ್ಳುತ್ತೆ, ಹಾಗೂ ತುಂಬ ಕಲೆಕ್ಷನ್ಸ್ ಆಗುತ್ತೆ ಬಾಯಲ್ಲಿ ಅಂದರೆ ತ್ರಿಕಟು, ಶುಂಠಿ, ಮರೀಚ, ಪಿಪ್ಪಳಿ ಇದ್ರದ್ದು ಕಾಂಬಿನೇಷನ್ನಲ್ಲಿ ಇದಕ್ಕೆ ಸೈಂಧವ ಲವಣ ಸೇರಿಸ್ಕೊಂಡು ಜೇನುತುಪ್ಪ ಸೇರಿಸ್ಕೊಂಡು ಮಿಕ್ಸ್ಚರ್ ಮಾಡಿ ಇದನ್ನು ಹಲ್ಲನ್ನು ತಿಕ್ಕೊಳ್ಳಿ. ಈ 2 ಹಲ್ಲಿನ ಪುಡಿ ನ್ಯಾಚುರಲ್ಲಾಗಿ ಮನೇಲಿ ಮಾಡ್ಕೊಳ್ಳೋ ರೆಸಿಪೀಸ್ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇದನ್ನು ಉಪಯೋಗಿಸ್ಕೊತಾ ಇದ್ದರೆ ಹಲ್ಲು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಾನು, ಈ ಪುಡಿಗಳನ್ನ ಬರೀ ಹಲ್ಲಿಗೆ ಮಾತ್ರ ಅಲ್ಲ ಗಮ್ಸ್ಗೂ ಕೂಡ ಮಸಾಜ್ ಮಾಡಿ. ಮತ್ತೊಂದು ನಾನು ಗಮ್ಸ್ ಮಸಾಜ್ ಮಾಡೋದಕ್ಕೆ ರೆಸಿಪಿ ಹೇಳ್ತೀನಿ. ಸರ್ಷಪ ತೈಲ, ಮಸ್ಟರ್ಡ್ ಆಯಿಲು ಹಾಗೂ ಸೈಂಧವ ಲವಣ 2 ಮಿಕ್ಸ್ ಮಾಡಿ ಅದನ್ನು ಕೂಡ ಗಮ್ಸ್ಗೆ ಮಸಾಜ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಬರೀ ಹಲ್ಲುಗಳಿಗಲ್ಲ, ಅದ್ರ ಇರೋ ಬೇಸು ಗಮ್ಸು, ಅಲ್ಲಿಂದ ರಕ್ತ ಸಂಚಾರಣೆ, ಪೋಷಣೆ ಎಲ್ಲ ಹೋಗುತ್ತೆ ಆ ಹಲ್ಲುಗಳಿಗೆ. ಅಲ್ಲೂ ಕೂಡ ನೀವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಹಲ್ಲಿನ ಆಯುಷ್ಯು ಚೆನ್ನಾಗಿರುತ್ತೆ, ಹಲ್ಲು ಗಟ್ಟಿಯಾಗಿ ಇರುತ್ತೆ. ಸೊ ನಾನು ಈ ಸಂಚಿಕೆಯಲ್ಲಿ ದಂತಧಾವನದ ಬಗ್ಗೆ ಹಾಗೂ ಹಲ್ಲುಗಳ ಸಂರಕ್ಷಣೆ ಬಗ್ಗೆ ಒಂಚೂರು ಮಾತಾಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.